10 ವರ್ಷದಲ್ಲಿ ಮೋದಿಯವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಇಡೀದಾದಂಥ ಒಂದು ಪರ್ವಕಾಲದಲ್ಲಿ ದಾಖಲಾತಿಯನ್ನು ನೋಡಿದರೆ ನಿಮಗೆ ಮೂಲ ಸಿಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ. ಆದರೆ ಸಿದ್ದರಾಮಯ್ಯನವರು ಮೋದಿಯವರನ್ನು ಸಾಲ ಮಾಡಿದ್ದಾರೆ ಅಂತ ಬೈಯುವವರು ಇವರು 8 ತಿಂಗಳಲ್ಲಿ ಕರ್ನಾಟಕವನ್ನು ಯಾವ ಬರ್ಬಾದಾದಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ಅಂಕಿಅಂಶ. ದೇಶದ ಅಭಿವೃದ್ಧಿಗೆ, ದೇಶದ ಮುನ್ನಡೆಗೆ, ದೇಶದ ಬಲಿಷ್ಠತೆಗೆ, ದೇಶದ ಏಕತೆ ಮತ್ತು ಸಮಗ್ರತೆಗೆ ಪೂರಕವಾಗುವ ಯಾವ ಅಂಶಗಳಿಗೂ ಕಾಂಗ್ರೆಸ್ಸಿಗರು ಒಪ್ಪುವುದಿಲ್ಲ. ಗೋಹತ್ಯೆ ನಿಷೇಧ, ಗೋಮಾಂಸ ನಿಷೇಧ ಕಾಯ್ದೆಯನ್ನು BJP ತಂದದ್ದೇನಿದೆ ಅದನ್ನು ಸಂಪೂರ್ಣ ಮರುಸ್ಥಾಪನೆ ಮಾಡಲಿಕ್ಕೆ ಹೊರಡೋದು ಅಷ್ಟೇ ಕೆಲಸ. ಯಡಿಯೂರಪ್ಪನವರು ಹೇಗೆ ಜೀರೋದಿಂದ ಒಂದು ಪಕ್ಷವನ್ನು ಈ ಮಟ್ಟಕ್ಕೆ ಕಟ್ಟಿದ್ರೋ ಆ ಕಟ್ಟುವಿಕೆಯ ಹೋರಾಟದಲ್ಲಿ ಈಶ್ವರಪ್ಪನವರ ಪಾಲು ಗಂಭೀರವಾಗಿದೆ. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಇವತ್ತು ಒಂದು 3 ವಿಚಾರಗಳ ಬಗ್ಗೆ ನಿಮ್ಮೊಟ್ಟಿಗೆ ಮಾತಾಡಬೇಕು. ಒಂದು, ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಏನು ಗ್ಯಾರಂಟಿಯನ್ನು 100% ನಾವು ಜನರಿಗೆ ಮುಟ್ಟಿಸ್ತೇವೆ, ಅನುಷ್ಠಾನಕ್ಕೆ ತರ್ತೇವೆ ಅಂತ ಪ್ರತಿ ಹೆಜ್ಜೆಯಲ್ಲೂ ಏನು ಸಾರ್ವಜನಿಕವಾಗಿ ಆಶ್ವಾಸನೆಯನ್ನು ಕೊಡ್ತಾ ಇದೆ, ಅದು ಇನ್ನು ಮುಂದೆ ಸಾಧ್ಯವಾಗುವುದಿಲ್ಲ. ಅದರ ಜೊತೆಗೆ ಇಡೀ ರಾಜ್ಯ ಸಾಲದ ಸುಳಿಯಲ್ಲಿ ಸಿಗುವ ಒಂದು ಬೃಹತ್ತಾದಂಥ ಸೂಚನೆ ನಮ್ಮ ಕಣ್ಣೆದುರಿದೆ. ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ಏನು 2023-24 ಬಜೆಟ್ಟಿನಲ್ಲಿ ಬಹಳ ಬೃಹತ್ತಾದಂಥ ಬಜೆಟನ್ನು ಮಂಡಿಸುವುದರ ಜೊತೆಗೇ ತೆರಿಗೆ ಸಂಗ್ರಹದ ಮೂಲಕ ಆರ್ಥಿಕವಾದಂಥ ಹೆಚ್ಚುವರಿಯಾದಂಥ ಒಂದು ಶಕ್ತಿಯನ್ನು ತಂದುಕೊಂಡು ಗ್ಯಾರಂಟಿಗಳನ್ನು ಮತ್ತು ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ಒಟ್ಟೊಟ್ಟಾಗಿ ನಾನೇನು ಕೊಂಡೋಗ್ತೇನೆ ಅಂತ ಹೇಳಿದರು ಸಿದ್ದರಾಮಯ್ಯನವರು. ಆ ರೀತಿಯ ಯಾವ ತರ್ಕವೂ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಅದು ಅತಾರ್ಕಿಕವಾಗಿದೆ, ಅವೈಜ್ಞಾನಿಕವಾಗಿದೆ ಮತ್ತು ಕೇವಲ 8 ತಿಂಗಳಲ್ಲಿ ಕರ್ನಾಟಕ ಸಾಲದ ಭಾರದಿಂದ ತತ್ತರಿಸ್ತಾ ಇದೆ. ಅದರ ಅಂಕಿಅಂಶವನ್ನು ನಿಮ್ಮೆದುರಿಡಬೇಕಾಗಿದೆ. ಇನ್ನೊಂದು, ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಆ ಪ್ರಣಾಳಿಕೆಯ ಒಟ್ಟು ಆಶಯ ಏನು ಅಂತ ಭಾವಿಸಿದರೆ ಇಡೀ ಕಾಂಗ್ರೆಸ್ಸಿನ ಓಲೈಕೆಯ ರಾಜಕಾರಣ, ವೋಟ್ ಬ್ಯಾಂಕಿನ ರಾಜಕಾರಣ, ಅದರ ಮೇಲೇ ಅವರ ಭವಿಷ್ಯದ ಒಟ್ಟು ಭಾರತದ ಚಿತ್ರ ನಿಂತಿದೆ ಅನ್ನೋದಕ್ಕೆ ನಿಮಗೆ 2 ಮಾತೇ ಬೇಕಾಗಿಲ್ಲ. ಇನ್ನೊಂದು, ಶಿವಮೊಗ್ಗದಲ್ಲಿ ಬಹುತೇಕವಾದಂಥ ವಾಹಿನಿಗಳು ಜನಸಮೀಕ್ಷೆ ಮಾಡ್ತಾ ಇದೆ. ಆ ಜನಸಮೀಕ್ಷೆಯಲ್ಲಿ ಏಕರೂಪದ ಮಾತು ಕೇಳಿಬರ್ತಾ ಇರೋದೇನು ಅಂತಂದರೆ, ಇಡೀ ರಾಜ್ಯದ 28 MP ಕ್ಷೇತ್ರಗಳಲ್ಲಿ BY ರಾಘವೇಂದ್ರ ಅವರು ಅತಿ ಹೆಚ್ಚು ಅನುದಾನವನ್ನು ತಂದಿದ್ದಾರೆ, ಅದನ್ನು ಬಳಕೆ ಮಾಡಿದ್ದಾರೆ. ಅಭಿವೃದ್ಧಿಯ ಇಡೀದಾದಂಥ ಒಂದು ಸಮಗ್ರತೆಯನ್ನು, ಆ ಚಿತ್ರವನ್ನು ಶಿವಮೊಗ್ಗದಲ್ಲಿ ನಾವು ಕಂಡಿದ್ದೇವೆ. ಆದ್ದರಿಂದ ರಾಘವೇಂದ್ರ ಅವರಿಗೇ ನಾವು ವೋಟ್ ಹಾಕ್ತೇವೆ ಅನ್ನುವಂಥ ಒಂದು ಜನಾಭಿಪ್ರಾಯ ಹೆಚ್ಚು ಕೇಳಿಬರ್ತಾ ಇದೆ. ಅದರ ಜೊತೆಗೆ ಈಶ್ವರಪ್ಪನವರು ಏಕಾಏಕಿಯಾಗಿ, ಅದೇ ಹೇಳ್ತಾರಲ್ಲ, ಕೈಯಲ್ಲಿ ಸಲಾಮು ಬಗಲಲ್ಲಿ ದೊಣ್ಣೆ, ಕೈಯಲ್ಲಿ ಮೋದಿಯ ಫೋಟೋ, ಮೋದಿಯವರನ್ನು 3ನೇ ಬಾರಿಗೆ ಪ್ರಧಾನಿಯಾಗಿಸುವುದು ನನ್ನ ಗುರಿ. ಆದರೆ ಇಲ್ಲಿ BJPಯ ಅಧಿಕೃತ ಅಭ್ಯರ್ಥಿ ಈಗ ನಾಳೆ 28ಕ್ಕೆ 28 ಕ್ಷೇತ್ರವನ್ನು ಗೆದ್ದು ನಾನು ಕುಮಾರಸ್ವಾಮಿಯವರೊಟ್ಟಿಗೆ ಎಲ್ಲ MP ಗಳನ್ನು ಕರೆದುಕೊಂಡು ದೆಹಲಿಗೆ ಬರ್ತೇನೆ ಅಂತ ಎಲ್ಲ ಸಭೆಗಳಲ್ಲೂ ಏನು ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ, ಆ 28ರಲ್ಲಿ ಈಶ್ವರಪ್ಪನವ್ರು ಗೆದ್ದರೂ ಅವರು ಬರುವುದಿಲ್ಲ. ಅಲ್ಲಿ 28 ಕ್ಷೇತ್ರದಲ್ಲೊಮ್ಮೆ ಈಶ್ವರಪ್ಪನವ್ರು ಗೆದ್ದರು, BY ರಾಘವೇಂದ್ರ ಸೋತ್ರೆ ಅಲ್ಲಿ ಅಧಿಕೃತವಾಗಿ BJP ಅಭ್ಯರ್ಥಿಯ ಆಗ್ತದೆಯೇ ಹೊರತು ಅದು
BJPಯ ಗೆಲುವು ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತ ಕೂತಾಗ ಕಾಂಗ್ರೆಸ್ಸಿನ ಇವತ್ತಿನ ಈ ಸಿದ್ದರಾಮಯ್ಯನವರ ಗ್ಯಾರಂಟಿಯ ಒಂದು ಯೋಜನೆ ಹೇಗೆ ತಲೆಕೆಳಗಾಗಿದೆ ಅನ್ನೋದನ್ನು ನಾವು ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಜುಲೈ 2023 ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದರು. ಅಲ್ಲಿ ಅವರು ಸಾಲದ ಮೊತ್ತವನ್ನು ಬಹಳ ಗಟ್ಟಿಯಾಗಿ ತೋರಿಸಿದರು. 2023-24ರ ಒಟ್ಟು ಬಜೆಟ್ಟಿನಲ್ಲಿ ಎಷ್ಟು ಸಾಲವನ್ನು ನಾವು ಮಾಡ್ತೇವೆ ಅಂತ ಹೇಳಿದರು ಅಂತಂದರೆ 85,818 ಕೋಟಿ. ಆದರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕೇವಲ 8 ತಿಂಗಳಲ್ಲಿ ಸಾಲದ ಮೊತ್ತ ಕರ್ನಾಟಕದ್ದು 90,218 ಕೋಟಿಯಾಗಿದೆ. ಅಂದರೆ ವಾರ್ಷಿಕವಾಗಿ ನಾವು ಎಷ್ಟು ಸಾಲವನ್ನು ಮಾಡ್ತೇವೆ ಅಂತ ಹೇಳಿದರೋ 85,818 ಕೋಟಿ. ಆದರೆ ಇಲ್ಲಿ ಈ ಹೊತ್ತಿನವರೆಗೆ ಆದದ್ದು 90,218 ಕೋಟಿ. ಎಷ್ಟು ವ್ಯತ್ಯಾಸ ಇದೆ ಅಂತ ನೀವು ಗಮನಿಸಿ. ಅದರ ಜೊತೆಗೆ ಅವರು ಇನ್ನೊಂದು ಘೋಷಿಸಿದರು. ಏನು? ನಾವು ಯಾವ ಗ್ಯಾರಂಟಿಯನ್ನು ಘೋಷಿಸಿದ್ದೇವೆ ಆ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ನಾವು ಹೇಗೆ ಸಮಗ್ರವಾಗಿ ತರ್ತೇವೆ ಅಂತಂದರೆ ತೆರಿಗೆಯನ್ನು ಹೆಚ್ಚು ನಾವು ಕಲೆಕ್ಟ್ ಮಾಡ್ತೇವೆ, ತೆರಿಗೆಯ ಹೆಚ್ಚು ಆದಾಯದಿಂದ ಎಲ್ಲವನ್ನು ಆರ್ಥಿಕವಾಗಿ ಸಮದೂಗಿಸ್ತೇವೆ ಅಂತ ಹೇಳಿದರು. ಅದರ ಹಣೆಬರ ಏನಾಗಿದೆ? ಇದು ಆರ್ಥಿಕ ತಜ್ಞರು ಇವತ್ತು ನಿನ್ನೆ 2 ದಿನದ ಹಿಂದೆ ಕೊಟ್ಟಂಥ ಅಂಕಿಅಂಶಗಳು. ಅಲ್ಲಿ ಏನಾಗಿದೆ ಅಂತಂದರೆ, ಈಗ ನೋಡಿ, ಅಬಕಾರಿ ಈಗ ಅಲ್ಲಿ ಬರಬೇಕಾದದ್ದು ಯೋಜನೆ ಇದ್ದದ್ದು, ನಿರೀಕ್ಷೆ ಇದ್ದದ್ದು 36,000 ಕೋಟಿ, ಅದರಲ್ಲಿ ಕಲೆಕ್ಟ್ ಆದದ್ದು 34,000 ಕೋಟಿ. ಇನ್ನು ವಾಣಿಜ್ಯ ತೆರಿಗೆ ನಿರೀಕ್ಷೆ ಇದ್ದದ್ದು 98,650 ಕೋಟಿ, ಕಲೆಕ್ಟ್ ಆದದ್ದು 93,159 ಕೋಟಿ. ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ಆಮೇಲೆ ನೋಂದಣಿ ಶುಲ್ಕ 34,000 ಕೋಟಿ ನಿರೀಕ್ಷೆ ಇತ್ತು, ಆದರೆ 26,000 ಕೋಟಿ ಕಲೆಕ್ಟ್ ಆಗಿದೆ. ಅಂದರೆ ಒಂದೊಂದು ಕಡೆ 7, 8, 10 ಕೋಟಿಯ ವ್ಯತ್ಯಾಸ ಕಾಣ್ತಾ ಇದೆ. ಇನ್ನು ಸಾಲ ವಸೂಲಾತಿ 250 ಕೋಟಿ ಸಾಲ ವಸೂಲಾತಿಯ ನಿರೀಕ್ಷೆ ಇದ್ದಲ್ಲಿ 130 ಕೋಟಿ ಮಾತ್ರ ವಸೂಲಾಗಿದೆ. ಹಾಗಾದರೆ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಬಂದದ್ದು ಏನು? ದೇಶವನ್ನು ಸಾಲಕ್ಕೆ ನೂಕಿದ್ರು. ನಮ್ಮ UPA ಗೌರ್ಮೆಂಟಲ್ಲಿ ಎಷ್ಟು ಸಾಲ ಇತ್ತು, NDA ಗೌರ್ಮೆಂಟಿನ 10 ವರ್ಷದಲ್ಲಿ ಎಷ್ಟು ಸಾಲ ಇದೆ, ಈ ರೀತಿಯ ಪೊಳ್ಳು ಮತ್ತು ಸುಳ್ಳು ಅಂಕಿಅಂಶಗಳನ್ನು ಇಟ್ಟುಕೊಂಡು ಮೋದಿಯವರು ಸಾಲಗಾರ, ಸಾಲ ಮಾಡಿದರು, ಈ ದೇಶವನ್ನು ಸಾಲಕ್ಕೆ ನೂಕಿದ್ರು, ತಲಾಗಂದಾಯ ಅಥವಾ ತಲೆಯ ಮೇಲೆ ಸಾಲವನ್ನು ಹೊರಿಸಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾರೆ. 10 ವರ್ಷದಲ್ಲಿ ಮೋದಿಯವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಇಡೀದಾದಂಥ ಒಂದು ಪರ್ವಕಾಲದಲ್ಲಿ ದಾಖಲಾತಿಯನ್ನು ನೋಡಿದರೆ ನಿಮಗೆ ಮೂಲ ಸಿಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ಯಾವಾಗಲೂ ಸಾಲ ಮಾಡುವಂಥ ಒಂದು ರೇಷು ಏನು ಅಥವಾ ಅದರ ಗಣಿತ ಏನು ಅಂತಂದರೆ, ನೀವು ಏನು ಸಾಲ ಮಾಡ್ತೀರಿ ಅಸೆಟ್ಟು ಅದರ 2 ಪಟ್ಟು 3 ಪಟ್ಟು 4 ಪಟ್ಟು ಅಥವಾ 10 ಪಟ್ಟು ಇರಬೇಕು. ಸಾಲಕ್ಕಿಂತ ಅಸೆಟ್ಟು ಜಾಸ್ತಿ ಇರಬೇಕು. ಈ ದೇಶದ ಈ 10 ವರ್ಷಗಳಲ್ಲಿ ಸಾಲ ಮಾಡಿದ್ದಕ್ಕೆ ನಿಮಗೆ ಅದನ್ನು ಸಂಪೂರ್ಣವಾಗಿ ಸ್ಥಿರೀಕರಿಸುವ, ಅದನ್ನು ಸಂಪೂರ್ಣವಾಗಿ ಸಮರ್ಥಿಸುವ ನಿಮಗೆ ಅಸೆಟ್ಗಳು ಕಾಣ್ತವೆ. ಇಲ್ಲಿ 8 ತಿಂಗಳಲ್ಲಿ ನೀವು ಸಾಲ ಎಷ್ಟು ಮಾಡಿದಿರಿ? 85,818 ಕೋಟಿ ನಿಮ್ಮ ವಾರ್ಷಿಕ ಬಜೆಟ್ಟಿನಲ್ಲಿ ಸಾಲ ಮಾಡ್ತೇವೆ ಅಂತ ಹೇಳಿದ್ದು, ಕೇವಲ 8 ತಿಂಗಳಲ್ಲಿ 90,218 ಕೋಟಿ ಸಾಲ ಮಾಡಿದ್ದೀರಿ. ಹಾಗಾದರೆ ನಿಮ್ಮ 5 ವರ್ಷದಲ್ಲಿ ಎಲ್ಲಿಗೆ ಹೋಗ್ಬೋದು? ಈಗಾಗಲೇ ಕೇರಳ ಆರ್ಥಿಕವಾಗಿ ಬರ್ಬಾದಾಗಿದೆ. ಹೆಚ್ಚುವರಿ ಸಾಲ ಕೊಡಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೊಡೆಸ್ಕೊಂಡಿದೆ. ಅದರ ನಂತರ ಸ್ಟಾಲಿನ್ ಸರ್ಕಾರ ತಮಿಳುನಾಡು 18,000 ಕೋಟಿ ನಮಗೆ ಕೊಡಿ ಅಂತ ಕೋರ್ಟ್ಗೆ ಹೋಗಿದೆ, ಸುಪ್ರೀಂ ಕೋರ್ಟಿಗೆ. ಹಾಗಾದರೆ ನೀವು ಈಗ ಕೋರ್ಟ್ಗೆ ಹೋಗುವ ಪರಿಸ್ಥಿತಿಯಲ್ಲಿದ್ದೀರಿ. ಯಾಕೆಂತಂದರೆ ನಿರ್ಮಲಾ ಸೀತಾರಾಮನ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ನಿಮ್ಮ ಗ್ಯಾರಂಟಿ
ನಿಮ್ಮ ಅವೈಜ್ಞಾನಿಕವಾದಂಥ ಆರ್ಥಿಕ ಮೂಲವನ್ನು ಎಲ್ಲಿಂದ ತರ್ತೀರಿ ಅನ್ನುವಂಥ ಯಾವುದೇ ವೈಜ್ಞಾನಿಕವಾದಂಥ ನೆಲೆಗಳಿಲ್ಲದೇ ಬೇಕಾಬಿಟ್ಟಿಯಾಗಿ ನೀವು ಅಲ್ಪಸಂಖ್ಯಾತರ ಓಲೈಕೆಗೆ ಹಣ ಬಿಡುಗಡೆ ಮಾಡೋದು, ಆಮೇಲೆ ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಸ್ಲಿಕ್ಕೆ ಹೊರಡುವಂಥ ಸಾಹಸ, ಇವನ್ನೆಲ್ಲ ಮಾಡಿ ಭಾಳ ಅಲ್ಪ ಕಾಲದಲ್ಲೇ ಕರ್ನಾಟಕವನ್ನು ಸಾಲಕ್ಕೆ ನೂಕ್ಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಈ ಅಸಹಾಯಕತೆ ಸಾಲದ್ದು ಹೊರತು ನಮ್ಮ ಕೇಂದ್ರದ ಯಾವುದೇ ರೀತಿಯಲ್ಲೂ ನಿಮಗೆ ಕೊಡಬೇಕಾದದ್ರಲ್ಲಿ ನಾವು ವಂಚನೆ ಮಾಡಿಲ್ಲ. 1 ರೂಪಾಯಿಯನ್ನು ಕೂಡ ಅದನ್ನೇ ಕೋರ್ಟ್ಗೆ ಹೇಳ್ತೇವೆ ನಾವು ಅಂತ. ಈಗಿಲ್ಲ ಆದಂಥ ಪರಿಸ್ಥಿತಿಯನ್ನು ನೋಡಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ ಮಾತಿಗೂ ಇಲ್ಲಿ ಆಗ್ತಾ ಇರುವಂಥ ವಾಸ್ತವದ ಚಿತ್ರಣಕ್ಕೂ ನೇರವಾಗಿ ಹೊಂದಾಣಿಕೆ ಆಗ್ತಾ ಇದೆ. ತೆರಿಗೆ ವಸೂಲಾತಿ ಆಗ್ತಾ ಇಲ್ಲ, ತೆರಿಗೆ ನಿರೀಕ್ಷೆಯನ್ನು ಮುಟ್ತಾ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಯಾವುದೇ ರೀತಿ ಹಾಗಾದರೆ ತೆರಿಗೆ ಕಲೆಕ್ಷನ್ ಆಗಲಿಲ್ಲ ಯಾಕೆ ಅಂತಂದರೆ ಸಂಪೂರ್ಣವಾಗಿ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿದ್ದಾವೆ, ಆರ್ಥಿಕ ವಿಲೇವಾರಿಯೇ ಇಲ್ಲ. ಹಾಗಿದ್ದಾಗ ನಿಮಗೆ ತೆರಿಗೆ ಬರುವುದು ಎಲ್ಲಿಂದ? ಇದು ಸಮಸ್ಯೆ ಆಗಿರೋದು. ಇಂಥ ಹಲವಾರು ಕಾರಣಗಳನ್ನು ಕೊಟ್ಟಿದ್ದಾರೆ ಆರ್ಥಿಕ ತಜ್ಞರು. ಇದೇ ರೀತಿಯಲ್ಲಿ ಹೀಗಾಗತ್ತೆ ಅಂತ ಗೊತ್ತಿದ್ದೇ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇ ಹೇಳಿದ್ದಿದ್ದನ್ನು, ಗ್ಯಾರಂಟಿ ಅನುಷ್ಠಾನ ಅಷ್ಟು ಸುಲಭದ ದಾರಿ ಅಲ್ಲ. ಅದು ಈಗ ರುಜುವಾಗ್ತಾ ಇದೆ. 10 ವರ್ಷಗಳಲ್ಲಿ ಭಾರತದ ಅಭಿವೃದ್ಧಿಯ ಕಾರ್ಯಗಳು, ಭಾರತದ ಊರ್ಧ್ವಮುಖವಾದಂಥ ನಡೆ, ಆರ್ಥಿಕವಾಗಿ ಬಲಿಷ್ಠವಾದಂಥ ಭಾರತ ಯಾವ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಂದರೆ ಅದು ಜನಸಾಮಾನ್ಯರವರೆಗೆ ಅರ್ಥ ಆಗಿದೆ. ಆದರೆ ಸಿದ್ದರಾಮಯ್ಯನವರು ಮೋದಿಯವರನ್ನು ಸಾಲ ಮಾಡಿದ್ದಾರೆ ಅಂತ ಬೈಯುವವರು ಇವರು 8 ತಿಂಗಳಲ್ಲಿ ಕರ್ನಾಟಕವನ್ನು ಯಾವ ಬರ್ಬಾದಾದಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋದಕ್ಕೆ ಇಲ್ಲಿದೆ ಅಂಕಿಅಂಶ. ಇನ್ನು ಉಳಿದ ಮುಂದಿನ ಭವಿಷ್ಯ ಏನಾಗ್ಬೋದು ನೀವು ನಿರೀಕ್ಷೆ ಮಾಡಬೇಕು. ಇನ್ನು ಕಾಂಗ್ರೆಸ್ಸಿನ ಪ್ರಣಾಳಿಕೆಯ ಬಗ್ಗೆ ನಾನು ಮಾತಾಡಿದೆ. ಕಾಂಗ್ರೆಸ್ಸಿನ ಪ್ರಣಾಳಿಕೆಯ ಬಗ್ಗೆ ಪೂರ್ಣವಾಗಿ ಮಾತಾಡಬೇಕಾದ ಅಗತ್ಯ ಇಲ್ಲ. 1, 2, 3 ಅಂಶಗಳನ್ನು ಇಟ್ಟುಕೊಂಡು ನಿಮಗೆ ಮಾತಾಡಬೇಕು. ಮೋದಿಯವರ ಉದ್ದೇಶ ಏನು? 1 ನೇಷನ್ 1 ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ. ಯಾಕೆ? ಆಗಾಗ ಚುನಾವಣೆ ಮಾಡುವ ಮೂಲಕ, ಅದು ಪಂಚಾಯತದಿಂದ ಶುರುವಾಗಿ ಸಂಸತ್ತಿನವರೆಗೆ ಬೇರೆ ಬೇರೆ ಅವಧಿಗಳಲ್ಲಿ ಚುನಾವಣೆಯ ಮಾಡುವ ಮೂಲಕ ಆರ್ಥಿಕವಾದಂಥ ಒಂದು ತೊಂದರೆ ತಾಪತ್ರೆಗಳು, ಅದರ ಜೊತೆಗೆ ಇಡೀದಾದಂಥ ಸರ್ಕಾರಿ ಯಂತ್ರದ ದುರ್ಬಳಕೆ, ಆಮೇಲೆ ಈ ಚುನಾವಣಾ ಆಯೋಗ ನೀತಿ ಸಂಹಿತೆಯನ್ನು ಆಗಾಗ ತರುವ ಮೂಲಕ ಅಭಿವೃದ್ಧಿಯ ನಿರಂತರವಾದ ಓಟಕ್ಕೆ ತೊಂದರೆ ಆಗುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಹಲವಾರು ಕಾರಣಗಳನ್ನು ಕೊಡುವ ಮೂಲಕ ಒಂದು ಸಂದರ್ಭದಲ್ಲಿ ದೇಶದ ಸಂಪೂರ್ಣವಾದ ಸಮಗ್ರವಾದ ಚುನಾವಣೆ ಆದರೆ ಆವಾಗ ನಮಗೆ ಉಳಿದ ಸಮಯ ಅಭಿವೃದ್ಧಿ ಕಾರ್ಯಗಳಿಗೆ ಸಿಗುತ್ತೆ. ಮತ್ತೆ ಆ ಚುನಾವಣೆಯ ಯಂತ್ರಗಳನ್ನು ಅಥವಾ ಸರ್ಕಾರಿ ಯಂತ್ರಗಳನ್ನು ಬಳಸುವ ಮೂಲಕ ಆಗುವ ಖರ್ಚು ವೆಚ್ಚ, ದೇಶದ ಮೇಲೆ ಆಗುವ ಒತ್ತಡ ಎಲ್ಲವನ್ನು ತಪ್ಪಿಸಬಹುದು ಅನ್ನುವಂಥ ಒಂದು ಸದುದ್ದೇಶದಿಂದ ಹೊರಟದ್ದು. ಈ 1 ನೇಷನ್ 1 ಎಲೆಕ್ಷನ್ ಮಾಡಿದಾಕ್ಷಣ ಏನು BJP ಅವರಿಗೇನು ಹೆಚ್ಚು ಮತ ಸಿಗ್ಬಿಡುತ್ತಾ? ಇಲ್ಲ. ಆದರೆ ಇದನ್ನು ನಾವು ಮಾಡುವುದಿಲ್ಲ. ಪ್ರಣಾಳಿಕೆಯ ಮೊದಲ ಆಶಯ 1 ನೇಷನ್ 1 ಚುನಾವಣೆ ಅಂದರೆ ದೇಶದ ಅಭಿವೃದ್ಧಿಗೆ, ದೇಶದ ಮುನ್ನಡೆಗೆ, ದೇಶದ ಬಲಿಷ್ಠತೆಗೆ, ದೇಶದ ಏಕತೆ ಮತ್ತು ಸಮಗ್ರತೆಗೆ ಪೂರಕವಾಗುವ ಯಾವ ಅಂಶಗಳಿಗೂ ಕಾಂಗ್ರೆಸ್ಸಿಗರು ಒಪ್ಪುವುದಿಲ್ಲ. ಇನ್ನು ಎರಡನೇದು, EVM ಜೊತೆ ಬ್ಯಾಲೆಟ್ ಪೇಪರ್ ಇಡ್ತೇವೆ. ಬ್ಯಾಲೆಟ್ ಪೇಪರನ್ನು ಇಟ್ಟುಕೊಂಡು ಇಡೀ 75 ವರ್ಷಗಳಲ್ಲಿ ಎಷ್ಟು ಸುಳ್ಳು ಹೇಳಿದ್ರಿ, ಎಷ್ಟು ವಂಚನೆ ಮಾಡಿದ್ರಿ, ಎಷ್ಟು ಮೋಸ ಮಾಡಿದ್ರಿ, ಅದನ್ನು ಓವರ್ ನೈಟು ಮತ ಎಣಿಕೆಯ ಮೊದಲನೇದ ರಾತ್ರಿಯೇ ನೀವು ಬ್ಯಾಲೆಟ್ ಪೇಪರಿನ ಆಟವನ್ನು ಯಾವ್ಯಾವ ಲೆವೆಲ್ಗೆ ಕೊಂಡೋದ್ರಿ, ಅದು ಎಲ್ಲವೂ ಚರಿತ್ರೆಯಲ್ಲಿ ದಾಖಲಾಗಿದೆ. ಜನಸಾಮಾನ್ಯರಿಗೆ ಪ್ರತಿಯೊಂದು ಗೊತ್ತಿದೆ. EVM ಮಿಷನ್ ಬಂದದ್ರಿಂದ ಅದು 2+2 4 ಹೇಳುತ್ತೆ. ಆದರೆ ನಿಮ್ಮದು 2+2 22 ಆಗುತ್ತೆ. ಇದು ನಾವು ನೋಡಿದ್ದೇವೆ. ಹಾಗಾಗಿ ನಿಮಗೆ EVM ಈಗ ತೆಲಂಗಾಣದಲ್ಲಿ ಹೇಗೆ ಹೇಳ್ತೀರಿ? ಹಾಗಾದರೆ EVM ಅನ್ನೋ ಪ್ರಶ್ನೆ ಬಂದಾಗ ಆಯಿತು. ಇಲ್ಲಿ ಈಗ ಕಳೆದ ವಿಧಾನಸಭೆಯ ಚುನಾವಣೆ ಕರ್ನಾಟಕದಲ್ಲಿ 136 ಸೀಟ್ ಬಂತು. EVM ಮೂಲಕ ಬಂದತ್ತಾನೆ.
ಇದೇ ಚುನಾವಣಾ ಆಯೋಗ ಒಮ್ಮೆ ನಿಮ್ಮನ್ನು ಕರೆದು ಹೇಳಿತಲ್ಲ, EVMನಲ್ಲಿ ತೊಂದರೆ ಇದೆ, ಹ್ಯಾಕ್ ಮಾಡಲಿಕ್ಕಾಗತ್ತೆ ಅಂತಾದರೆ ನನ್ನ ಸಮಕ್ಷಮದಲ್ಲಿ, ಚುನಾವಣೆಯ ಆಯುಕ್ತರ ಸಮಕ್ಷಮದಲ್ಲಿ, ಸರ್ವ ಪಕ್ಷಗಳ ಎದುರು ನೀವು ಈ ಮಷೀನನ್ನು ಹ್ಯಾಕ್ ಮಾಡಿ ತೋರಿಸಿ. ಆಗಲಿಲ್ಲ ನಿಮ್ಮ ಹತ್ರ. ಆವಾಗ ಯಾವ ನನ್ನ ಮಗನೂ ಮುಂದೆ ಬರಲಿಲ್ಲ. ಈಗ BJPಗೆ ಮೋದಿಯವರಿಗೆ ಹೆಚ್ಚೆಚ್ಚು ಚುನಾವಣೆಯಲ್ಲಿ ಸ್ಥಾನಮಾನಗಳು ಸಿಗ್ತಾ ಹೋದಾಗ, ಕ್ಷೇತ್ರಗಳನ್ನು ಗೆಲ್ತಾ ಹೋದಾಗ, ನೀವು ಕ್ಷೀಣವಾಗ್ತಾ ಹೋದಾಗ ಏನು ಬರ್ತದೆ ನಿಮ್ಮ ಬಾಯಲ್ಲಿ? EVM ಹ್ಯಾಕಿಂಗ್. EVMನ್ನು ಹ್ಯಾಕ್ ಮಾಡಲಾಗಿದೆ. ಅದೇ ಕಾಂಗ್ರೆಸ್ ಗೆದ್ದಾಗ EVMನ ಪ್ರಶ್ನೆ ಯಾಕೆ ಬರೋದಿಲ್ಲ ಅಂದರೆ, ನಿಮಗೆ ಬ್ಯಾಲೆಟ್ ಪೇಪರ್ಲಿದ್ದಾಗ ಅಧಿಕಾರದಿಂದ, ದಂಡದಿಂದ, ಬಲಾತ್ಕಾರದಿಂದ, ಗೂಂಡಾಗಿರಿಯಿಂದ, ಮೋಸದಿಂದ, ವಂಚನದಿಂದ ಸಂಪೂರ್ಣವಾಗಿ ನೀವೇನು ಮಾಡ್ಬೋದಿತ್ತು? ನಿಮ್ಮ ಗೆಲುವನ್ನು ನೀವೇ ನಿರ್ಧರಿಸಬಹುದಿತ್ತು. ಅದನ್ನು ಮತ್ತೆ ತರಲಿಕ್ಕೆ ಹೊರಟಿದ್ದಾರೆ. ಅಂದರೆ ದೇಶ ಮುಂದೋಗೋದು ಬೇಡ, ಅವರಿಗೆ ದೇಶ ಹಿಂದೆ ಬರಬೇಕು. ಇನ್ನು ತನಿಖಾ ಸಂಸ್ಥೆಗಳ ಮೇಲೆ ನಿಯಂತ್ರಣ, ತನಿಖಾ ಸಂಸ್ಥೆಗಳ ಮೇಲೆ ನಿಯಂತ್ರಣವನ್ನು ಮಾಡಿಯೇ ನೀವು ಇಷ್ಟು ಕಾಲ ಭ್ರಷ್ಟಾಚಾರವನ್ನು ಮಾಡಿದ್ದು. 6-7 ತಲೆಮಾರಿಗಾಗುವಷ್ಟು ದುಡ್ಡನ್ನು ಶೇಖರಿಸಿದ್ದು, ಇಲ್ಲಿ ಶೇಖರಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವಿದೇಶದಲ್ಲಿ ಶೇಖರಿಸಿದ್ದು, ಅದನ್ನೇ ಮೋದಿಯವರು ತರ್ತೇನೆ ಅಂತ ಹೊರಟದ್ದು. ಸ್ವಿಸ್ ಬ್ಯಾಂಕಲ್ಲಿ ನಿಮ್ಮ ಹಣೆ ಬರ ಎಷ್ಟಿದೆ, ನಿಮ್ಮ ಜಾತಕ ಏನಿದೆ, ಅದನ್ನೆಲ್ಲ ತರಲಿಕ್ಕೆ ಹೊರಟದ್ದು ಮೋದಿಯವರು ಆ ಕಾರಣಕ್ಕಾಗಿ. ಅದರ ಭಾಗಶಃ ಅದರ ಯಶಸ್ವಿಯಾಗಿದ್ದಾರೆ. ಪ್ರಾಯಶಃ 2024ರ ಚುನಾವಣೆಯಲ್ಲಿ ಅವರು ಇವತ್ತೇನು ಸಮೀಕ್ಷೆ 399 ಸೀಟು NDAಗೆ ಸಿಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಭರ್ಜರಿಯಾದಂಥ ಒಂದು ಗೆಲುವಿನ ಮೂಲಕ ಮತ್ತೆ ಅವರು ಕೇಂದ್ರದ ಸೂತ್ರವನ್ನು ಹಿಡಿದರೆ ಪ್ರಾಯಶಃ ಆವಾಗ ಸ್ವಿಸ್ ಬ್ಯಾಂಕನ ಇಡೀ ಆ ಮೂಲವನ್ನೇ ತಂದು ಭಾರತದಲ್ಲಿ ಇಡೋದಕ್ಕೆ ಯಾವುದೇ ಸಂಶಯ ಬೇಕಾಗಿಲ್ಲ ಅಂತ ಅನಿಸ್ತದೆ ನನಗೆ. ಹಾಗಾಗಿ ಅವರಿಗೆ ತನಿಖಾ ಸಂಸ್ಥೆಗಳು ಸ್ವತಂತ್ರವಾಗಿ, ವಿದ್ಯುಕ್ತವಾಗಿ ಭ್ರಷ್ಟಾಚಾರಿಗಳ ಬೆನ್ನನ್ನು ಹತ್ತಿ ಅವರನ್ನು ಬೀದಿಗೆ ತಂದು ಬೆತ್ತಲುಗೊಳಿಸುವಂಥ ಈ ಕಾರ್ಯಕ್ರಮ ಏನು 10 ವರ್ಷದಲ್ಲಿ ನಡೀತಾ ಇದೆ, ಅದು ನಡೀಲಿಕ್ಕೆ ಬೇಕಾಗಿಲ್ಲ ಅವರಿಗೆ. ಅದು ನಾಮಕಾವಸ್ಥೆ ಆ ಸಂಸ್ಥೆಗಳಿರಬೇಕಷ್ಟೇ. ಹಲ್ಲಿಲ್ಲದ ಹಾವು ಶೇಷನ್ ಬರುವಲ್ಲಿವರೆಗೆ ಎಲೆಕ್ಷನ್ ಕಮಿಷನ್ ಹೇಗಿತ್ತು ಹಾಗೇ ಇರಬೇಕು ಅಂತ. ಇನ್ನೊಂದು, ಅವರವರ ಆಹಾರ ಅವರವರ ಹಕ್ಕು, ಇದು ಏನೂ ಅಲ್ಲ. ಗೋಹತ್ಯೆ ನಿಷೇಧ, ಗೋಮಾಂಸ ನಿಷೇಧ ಕಾಯ್ದೆಯನ್ನು BJP ತಂದದ್ದೇನಿದೆ ಅದನ್ನು ಸಂಪೂರ್ಣ ಮರುಸ್ಥಾಪನೆ ಮಾಡಲಿಕ್ಕೆ ಹೊರಡೋದು ಅಷ್ಟೇ ಕೆಲಸ. ಅಂದರೆ ಮುಸ್ಲಿಮರ ಓಲೈಕೆಯ ರಾಜಕಾರಣ. ಇಂಡೈರೆಕ್ಟಾಗೇನು ನಿಮಗೆ ಗೋಮಾಂಸ ಭಕ್ಷಣೆಗೆ ಮತ್ತು ಗೋ ಹತ್ಯೆಗೆ ರಹದಾರಿಯನ್ನು ನಾವು ಪುನಃ ನಿರ್ಮಿಸಿಕೊಡ್ತೇವೆ. ಅವರ ಆಹಾರ ಅವರ ಹಕ್ಕು ಅನ್ನೋದು ಇದು ಹಿಂದೂಗಳಿಗಲ್ಲ. ಇದು ಕೇವಲ ಮತ ರಾಜಕೀಯದ ಒಂದು ಪಟ್ಟು. ಇದು ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ, ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವ ಮೂಲಕ ಮತಬೇಟೆ ಮಾಡುವಂಥ ರಾಜಕಾರಣವನ್ನು ಸ್ಥಿರೀಕರಿಸುವುದು. ಇದು ಎಂಥ ಭಯಾನಕವಾದಂಥ ಪ್ರಣಾಳಿಕೆ ಅಂತ ಯೋಚನೆ ಮಾಡಿ. ಆಮೇಲೆ ಅಲ್ಪಸಂಖ್ಯಾತರಿಗೆ ಇನ್ನಿಲ್ಲದ ಆಫರನ್ನು ಘೋಷಣೆಯಾಗಿದೆ. ಇನ್ನಿಲ್ಲದ ಆಫರ್. ಅದಕ್ಕೆ ಹೆಸರು ಮಾತ್ರ ಪ್ರಣಾಳಿಕೆಗೆ ನ್ಯಾಯಪತ್ರ ಅಂತೆ. ಇದು ದೇಶಕ್ಕೆ ಮಾಡುವ ಅನ್ಯಾಯದ ಪತ್ರ. ಇದು ಘೋರ ಅನ್ಯಾಯದ ಪತ್ರ. ಬಹುಸಂಖ್ಯಾತರ ತಲೆಯ ಮೇಲೆ ಚಪ್ಪಡಿ ಎಳೆಯುವಂಥ ಪ್ರಣಾಳಿಕೆ ಪತ್ರ ಇದು. ಆಮೇಲೆ ವೈಯಕ್ತಿಕ ಕಾನೂನನ್ನು ಎತ್ತಿಡಿತೇವೆ. ಇದು ಅಷ್ಟೇ. ವೈಯಕ್ತಿಕ ಕಾನೂನು ಅಂದರೆ ಏನು? ನೀವು ಹಿಂದೂ ಆ್ಯಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ಭಾವಿಸ್ತೀರಾ? ಇಲ್ಲ. ವೈಯಕ್ತಿಕ ಕಾನೂನು ಅನ್ನೋದು ಇವತ್ತು ಆ ಶಬ್ದದ ಪ್ರಯೋಗ ಆದ ತಕ್ಷಣ ಗೊತ್ತಾಗುತ್ತೆ ಇದು ಯಾರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಅಂತ. ನಿಮಗೂ ಗೊತ್ತಾಗಿದೆ ಅಂತ ಭಾವಿಸ್ತೇನೆ. ಅಂದರೆ ತಲಾಖನ್ನು ಮತ್ತೆ ಅದನ್ನು ಜಾರಿಗೆ ತರುವಂಥ ಕೆಲಸ ಇತ್ಯಾದಿಗಳನ್ನು, ತ್ರಿಬಲ್ ತಲಾಖ್ ಇವತ್ತೇನು ನಿಷೇಧ ಆಗಿದೆ ಅದನ್ನು ಮತ್ತೆ ಮರುಸ್ಥಾಪಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಶರಿಯಾ ಕಾನೂನಿಗೆ ಬೆಲೆ ಕೊಡ್ತೇವೆ. ಮುಸ್ಲಿಮರ ವೈಯಕ್ತಿಕ ಕಾನೂನನ್ನು ಪ್ರಧಾನ ಕಾನೂನಾಗಿ ತರ್ತೇವೆ. ಅಂದರೆ ಹೀಗೆ ಹೇಳ್ತಾ ಹೋದರೆ ಬಹಳಷ್ಟಿದೆ. ಎಂಥ ದರಿದ್ರ ಸ್ಥಿತಿಗೆ ಕಾಂಗ್ರೆಸ್ ಇಳಿದಿದೆ ಅಂತಂದರೆ, ಆ ಪ್ರಣಾಳಿಕೆಯ ಪುಸ್ತಕ ಪ್ರಕಟಣೆಯಲ್ಲಿ
ಕೃಷಿ ಭೂಮಿ ಹಾಕಿದ ಚಿತ್ರ ಭಾರತದ್ದಲ್ಲ, ಥೈಲ್ಯಾಂಡಿಂದು. ಆಮೇಲೆ ಕೆರೆ ಇತ್ಯಾದಿಗಳ ಚಿತ್ರವನ್ನು ನ್ಯೂಯಾರ್ಕಿಂದ ಹಾಕಲಾಗಿದೆ. ಇವರಿಗೆ ಯಾವುದೂ ದೇಶದ ಕಾಣೋದಿಲ್ಲ. ದೇಶದ ಕೆರೆ ಬೇಡ, ದೇಶದ ಕೃಷಿ ಭೂಮಿ ಬೇಡ, ಏನೂ ಬೇಡ. ಇವನ್ನು ಕಂಪ್ಯೂಟರ್ನಲ್ಲಿ ಡಿಸೈನ್ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಭಾರತದ ನೆಲದ ಚಿತ್ರ ಬೇಕಾಗಿಲ್ಲ, ವಿದೇಶದ ಚಿತ್ರ, ಥೈಲ್ಯಾಂಡಿದ್ದು, ಅಮೆರಿಕದ್ದು ಬೇಕಾಗ್ತದೆ. ಅಂದರೆ ಅವರ ಆಲೋಚನಾ ಕ್ರಮ ದೇಶೀಯವಾಗಿ ಇಲ್ಲವೇ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷ್ಯ ಬೇಕಾಗಿಲ್ಲ. ಅಂಥ ಒಂದು ದರಿದ್ರ ಸ್ಥಿತಿಗೆ ಕಾಂಗ್ರೆಸ್ಸು ಇಳಿದಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಆಮೇಲೆ ಈಶ್ವರಪ್ಪನವರ ವಿಷಯದಲ್ಲಿ ಮಾತಾಡ್ತಾ ಇವತ್ತಿನ ಮಾತನ್ನು ನಾನು ಮುಗಿಸ್ತೇನೆ. ಈಶ್ವರಪ್ಪನವರು ಇದೇ ತಮ್ಮ ಮಗ ಕಾಂತೇಶಿಗೆ ಟಿಕೆಟ್ ಸಿಗುವ 15 ದಿನ ಮೊದಲು ಶಿಕಾರಿಪುರದಲ್ಲಿ ಆಡದ ಮಾತುಗಳಿಂದ ಹಿಡಿದು ಯಡಿಯೂರಪ್ಪನವರ ಗುಣಗಾನವನ್ನು ಮಾಡಿದ ಅಬ್ಬರವನ್ನು ನೀವು ನೋಡಬೇಕು. ಅದರ ಜೊತೆ ರಾಘಣ್ಣ, ವಿಜಯಣ್ಣ ಅಂತ ಇದೇ ಶಬ್ದವನ್ನು ಬಳಸಿ ಯಡಿಯೂರಪ್ಪನವರು ಒಂದು ಬಹಳ ದೊಡ್ಡ ಹುಲಿ, ಕರ್ನಾಟಕದ ಹುಲಿ, ಆದರೆ ಈ ಮಕ್ಕಳು ಈ ಕರ್ನಾಟಕದ BJPಯ ಪಾಲಿಗೆ ಮರಿ ಹುಲಿಗಳು, ಅವರು ಆ ರೀತಿಯಲ್ಲಿ ಕೆಲಸ ಮಾಡುವವರು, ಹಾಗೆ ಹೀಗೆ ಅಂತ ಬಾಯಿ ತುಂಬಿ ಹೊಗಳದಂಥ ಈ ಮನುಷ್ಯ ಯಾವಾಗ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ತಪ್ಪಿತೋ ಆವಾಗ ಸಂಪೂರ್ಣವಾಗಿ ಯಡಿಯೂರಪ್ಪನವರು ಕುಟುಂಬ ರಾಜ್ಯದ BJP ರಾಜಕಾರಣಕ್ಕೆ ಒಂದು ಮೃತ್ಯು ಸ್ವರೂಪ, ಶಾಪ ಅನ್ನುವ ಮಾತನ್ನು ಆಡಲಿಕ್ಕೆ ಶುರು ಮಾಡಿದರು. ಆ ರಾಘವೇಂದ್ರನಾಗ್ಬೋದು, ವಿಜಯೇಂದ್ರ ಆಗ್ಬೋದು, ಪ್ರತಿಯೊಬ್ಬರನ್ನು ಕೂಡ ಇಂಚು ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ. ನನ್ನ ಪ್ರಶ್ನೆ ಇದಕ್ಕೆ ಏನು ಹೇಳಿದೆ, ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ನಿಮಗೆ ನಿಮ್ಮ ಮಗನಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಕುಟುಂಬ ರಾಜಕಾರಣದ ಪ್ರಶ್ನೆಯನ್ನು ನೀವು ಎತ್ತುತ್ತಿರಲಿಲ್ಲ. ಯಡಿಯೂರಪ್ಪನವರ ಕುಟುಂಬವೇ ಕರ್ನಾಟಕದ BJP ರಾಜಕೀಯಕ್ಕೆ ಅಸ್ಥಿವಾರ ಅನ್ನುವ ಮಟ್ಟಕ್ಕೆ ತಾವು ಮಾತಾಡಿದ್ದೀರಿ. ಭದ್ರವಾದಂಥ ಒಂದು ನೆಲೆಗಟ್ಟನ್ನು ಹಾಕಿಕೊಟ್ಟದ್ದೇ ಅವರು ಅನ್ನುವಂಥ ಮಾತನಾಡಿದ್ದೀರಿ. ಇಡೀ ಶಿವಮೊಗ್ಗಕ್ಕೆ ಅದ್ಭುತವಾದಂಥ ಅಭಿವೃದ್ಧಿಯನ್ನು ತಂದರು ರಾಘಣ್ಣ ಅಂತ ನೀವೇ ಹೇಳಿದ್ದು. ಆದರೆ ಮಗ ಕಾಂತೇಶಿಗೆ ಟಿಕೆಟು ನಿರಾಕರಣೆ ಆದ ತಕ್ಷಣ ಅವರು ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನುವಂಥ ಶಬ್ದದ ಪ್ರಯೋಗ ನಿಮ್ಮ ಬಾಯಲ್ಲಿ ಹೇಗೆ ಬರ್ತದೆ? ಆಮೇಲೆ ನನಗೆ ಅನಿಸೋದು, ನೀವು 40 ವರ್ಷದ ಸುದೀರ್ಘವಾದ ರಾಜಕೀಯ ಮಾಡಿದವರು, ಇವತ್ತು ಟಿಕೆಟಿನ ಹಂಚಿಕೆ ಹೈಕಮಾಂಡ್ನಿಂದ ಆಗತ್ತೆ. ಅಮಿತ್ ಶಾ ಅವರು ಪಬ್ಲಿಕ್ಕಲ್ಲಿ ಹೇಳಿದರು, ಏನು, ಯಾವುದೇ ರೀತಿಯಲ್ಲೂ ಸಂಸದೀಯ ಮಂಡಳಿಯ ಅಂತಿಮ ತೀರ್ಮಾನವೇ ಹೊರತು ಅದು ಯಡಿಯೂರಪ್ಪನವರೋ ಇನ್ನೊಬ್ಬರೋ ಯಾರದೂ ಅಲ್ಲ. MP ಸೀಟಿಗೆ ನಾವು ಏನು ಟಿಕೆಟ್ ಹಂಚಿಕೆಯ ಪ್ರಕರಣ ಏನಿದೆ ಅದು ಸಂಸದೀಯ ಮಂಡಳಿಯ ಅಂತಿಮವಾದ ಹಕ್ಕು ಮತ್ತು ಅದು ಅಂತಿಮ ತೀರ್ಮಾನ ಅಂತಂದರು. ಈಶ್ವರಪ್ಪನವರೇ, ನಿಮಗೆ ದಮ್ಮಿದ್ರೆ ನಿಮ್ಮನ್ನು ದೆಹಲಿಗೆ ಕರೆಸಿ ತಪರಾಕಿ ಹೊಡೆದು ನಿಮ್ಮನ್ನು ಯಕ್ಕಶ್ಚಿತರ ಹಾಗೆ ದೆಹಲಿಯಿಂದ ಯಾವುದೇ ರೀತಿಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಬಂದ ಅಥವಾ ಹೋದ ಆ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ನಿಮ್ಮನ್ನು ಅತ್ಯಂತ ಕೀಳಾಗಿ ಅವಮಾನಿಸಿ ಅಮಿತ್ ಶಾ ಅವರು ಕಳಿಸಿದ್ರಲ್ಲ, ನಿಮಗೆ ದಮ್ಮಿದ್ರೆ ಅಮಿತ್ ಶಾ ಅವರನ್ನು, ಮೋದಿಯವರನ್ನು, ಹೈಕಮಾಂಡನ್ನು ನೀವು ಇದೇ ರೀತಿಯಲ್ಲಿ ಬೈದು ನೋಡೋಣ. ನೀವೇನು ಹೇಳ್ತೀರಿ? ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ. ಏನು, ಅಮಿತ್ ಶಾ ಅವರಿಗೆ, ಮೋದಿಯವರಿಗೆ ರಾಘವೇಂದ್ರರನ್ನು ಸೋಲಿಸಬೇಕು ಅಂತ ಅಭಿಲಾಷೆ ಇದೆ. ಆ ಕಾರಣಕ್ಕಾಗಿ ನನಗೆ ಆಶೀರ್ವಾದ ಮಾಡಿದರವರು. ಈಶ್ವರಪ್ಪನವರೇ, ನೀವು ಸ್ವತಂತ್ರವಾಗಿ ಸ್ಪರ್ಧಿಸಿ ಅಂತ. ಆಮೇಲೆ ನಿಮಗೆ BJPಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಮಾತಾಡ್ತಾ ಇದ್ದೀರಿ, BJPಯನ್ನು ಮಾತಾಡ್ತಾ ಇದ್ದೀರಿ. ನೀವು ಯಡಿಯೂರಪ್ಪನವರನ್ನು, ರಾಘವೇಂದ್ರನ್ನ, ವಿಜಯೇಂದ್ರನನ್ನು ಈ ರೀತಿ ಪಬ್ಲಿಕ್ಕಲ್ಲಿ ನೀವು ವಾಚಾಮಗೋಚರವಾಗಿ ಮಾತಾಡ್ತೀರಿ ಅಂತಾದರೆ ಅದರ ಪರಿಣಾಮ ಯಾರಿಗಾಗತ್ತೆ? ಎಲೆಕ್ಷನಲ್ಲಿ ಅದು BJPಗಾಗ್ತದೆ. BJPಗಾದರೆ ಅದರ ಪರಿಣಾಮ ಯಾರಿಗಾಗತ್ತೆ? ಮೋದಿಯವ್ರಿಗಾಗತ್ತೆ. ಇಷ್ಟರ ಮಟ್ಟಿನ ಒಂದು ಕನಿಷ್ಠ ಮಟ್ಟದ ಆಲೋಚನೆ ಇಲ್ಲದೇನೆ BJP ಗೆಲ್ಲಬೇಕು, ಮೋದಿಯವರ ಕೈ ಬಲಗೊಳ್ಳಬೇಕು,
ಆದರೆ ಶಿವಮೊಗ್ಗದಲ್ಲಿ ಅಭಿವೃದ್ಧಿಯನ್ನು ಒಂದು ಹರಿಕಾರನ ರೀತಿಯಲ್ಲಿ ಮಾಡಿದ್ದು ಯಾರು? ರಾಘವೇಂದ್ರ. ಬಿ ವೈ ರಾಘವೇಂದ್ರನ ಇಡೀದಾದಂಥ ಒಂದು ಸಂಸತ್ತಿನ ಸ್ಥಾನವನ್ನು ಎಷ್ಟು ಗಂಭೀರವಾಗಿ ಅವರು ಬಳಸ್ಕೊಂಡಿದ್ದಾರೆ ಮತ್ತು ಜನಮುಖಿಯಾಗಿ ಬಳಸ್ಕೊಂಡಿದ್ದಾರೆ ಮತ್ತು ಶಿವಮೊಗ್ಗದ ನೆಲಮುಖಿಯಾಗಿ ಅದನ್ನು ಅಭಿವೃದ್ಧಿಯ ಒಂದು ಇಡೀ ಒಂದು ಪರ್ವದ ರೀತಿಯಲ್ಲಿ ಹೇಗೆ ಕಟ್ಟಿದ್ದಾರೆ ಅನ್ನೋದನ್ನು ಜನಸಾಮಾನ್ಯರು ಹೇಳ್ತಾರೆ. ಸ್ವತಃ ಕಾಂಗ್ರೆಸ್ಸಿನ ಶಾಬನೂರು ಶಿವಶಂಕರಪ್ಪನವರು ಕೂಡ ಪಬ್ಲಿಕ್ಕಲ್ಲಿ ಹೇಳಿದರು, ಈ ಒಳ್ಳೆ ಹುಡುಗ, ಈ ಒಬ್ಬ ಅದ್ಭುತವಾದಂಥ ಕೆಲಸ ಮಾಡುವವನು, ಇವನನ್ನು ಹರಸಿ ಹಾರೈಸಿ ಅವನನ್ನು ಬೆಳೆಸಿ ಮತ್ತೆ ಅವನನ್ನು ಸಂಸದನನ್ನಾಗಿ ಮಾಡಿ. ವಿರೋಧ ಪಕ್ಷದವರು ಹೇಳ್ತಾರೆ, ನೀವು ಇದನ್ನು ಹೇಳಿದ್ದೀರಿ, ಆದರೆ ನಿಮ್ಮ ಮಗನಿಗೆ ಟಿಕೆಟ್ ಸಿಗದೇ ಇದ್ದಾಗ ನೀವು ಈ ರೀತಿ ಮಾತಾಡಲಿಕ್ಕೆ ಶುರು ಮಾಡಿದ್ದೀರಿ. ಪಕ್ಷದ ಒಳಗಡೆನೇ ಇದ್ದು ಎಸ್ ಟಿ ಸೋಮಶೇಖರ್ ಥರ ಪಕ್ಷದ ಒಳಗಡೆನೇ ಇದ್ದು ಒಳಗಡೆನೇ ಇಟ್ಟುಕೊಂಡು ಡೈನಮೇಟ್ ಹಾಕೋದು. ಹೆಸರೇನು? ಮೋದಿಯವರ ಹೆಸರು. ಆಮೇಲೆ ಎಷ್ಟು ಲಜ್ಜೆಗೇಡಿತಾರೆ ಅಂದರೆ, ನಿಮಗೆ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ನಿಲ್ತಾ ಇದ್ದೀರಿ, ಅದರ ಅರ್ಥ ನೀವು ಬಿ ಜೆ ಪಿಯ ವಿರುದ್ಧ ನಿಲ್ತಾ ಇದ್ದೀರಿ ಅಂತಲೇ. ಇಷ್ಟಾಗಿ ಮೋದಿಯವರ ಫೋಟೋವನ್ನು ಹಿಡ್ಕೊಂಡು ಹೊರಡ್ತೀರಿ. ಎಷ್ಟು ದಮ್ಮು ನಿಮಗೆ! ಅದಕ್ಕೆ ಇವತ್ತು ಅಶೋಕ್ ಹೇಳಿದ್ದಾರೆ, ಏನು ಅಧಿಕೃತವಾಗಿ ಕಾನೂನು ಮೂಲಕವೂ ಸರಿ, ನೀವು ಯಾವುದೇ ಕಾರಣಕ್ಕೂ ಎಲೆಕ್ಷನ್ನಿಗೆ, ಚುನಾವಣೆಯ ಸಂದರ್ಭಕ್ಕೆ, ಯಾಚನೆಯ ಸಂದರ್ಭಕ್ಕೆ ಮೋದಿಯವರ ಫೋಟೋವನ್ನು ಬಳಸುವ ಹಕ್ಕು ನಿಮಗಿಲ್ಲ, ಬಳಸಕೂಡದು. ಮತ್ತು ಅದು ಸರಿಯಾಗಿದೆ ಅಶೋಕ್ ಹೇಳಿದ್ದು. ನಿಮಗೆ ಬಿ ಜೆ ಪಿ ಪಕ್ಷ ಬೇಕು, ಮೋದಿಯವರು ಬೇಕು, ಅಮಿತ್ ಶಾ ಬೇಕು ಅಂತಿದ್ದರೆ ನೀವು ಹೈಕಮಾಂಡನೊಟ್ಟಿಗೆ ನೇರವಾಗಿ ಸಮರಕ್ಕೆ ಇಳಿತಿದ್ರಿ. ನಿಮಗೆ ಹೈಕಮಾಂಡನೊಟ್ಟಿಗೆ ನೇರವಾಗಿ ಸಮರಕ್ಕೆ ಇಳಿಯುವ ಯಾವ ತಾಕತ್ತೂ ಇಲ್ಲ. ಆದ್ದರಿಂದ ಏನು ಮಾಡ್ತಾ ಇದ್ದೀರಿ? ಯಡಿಯೂರಪ್ಪನವರು ಮಾತಾಡೋದಿಲ್ಲ, ರಾಘವೇಂದ್ರ ಮಾತಾಡೋದಿಲ್ಲ, ವಿಜಯೇಂದ್ರ ಮಾತಾಡೋದಿಲ್ಲ, ಮತ್ತು ಈ ಮೂರೂ ಜನರ ಬಗ್ಗೆ ರಾಜ್ಯದಲ್ಲಿ ಅಧಿಕಾರದ ವ್ಯಾಮೋಹ ಇದ್ದಂಥ ಭಾಳಷ್ಟು ಜನ ಮಾತಾಡುವವರಿದ್ದಾರೆ ಬಿ ಜೆ ಪಿಯ ಒಳಗಡೆ. ಹಾಗಾಗಿ ನಾನು ಅದರ ಒಂದು ವಕ್ತಾರನಕ್ಕೆ ವಹಿಸ್ಬೋದು. ಯತ್ನಾಳರ ಹಾಗೆ ನಾನು ಈ ಯಡಿಯೂರಪ್ಪನವರ ಕುಟುಂಬದ ವಿರೋಧಿ ಬಿ ಜೆ ಪಿ ಬಣದ ನಾಯಕನಾಗಬಹುದು ಅನ್ನುವಂಥ ಒಂದು ಅಹಂಕಾರ ಮತ್ತು ದರ್ಪದಲ್ಲಿ ಹೊರಟಿದ್ದೀರಿ. ಆದರೆ ಹಲವಾರು ವಾಹಿನಿಗಳು ಮಾಡಿದ ಸಮೀಕ್ಷೆಯನ್ನು ಗಮನಿಸಿದರೆ ಶಿವಮೊಗ್ಗದಿಂದಲೇ ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ? ರಾಘವೇಂದ್ರ ಅವರ ಅಭಿವೃದ್ಧಿಯನ್ನು ಗಮನಿಸಿ ನಾವು ಮತ್ತು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನುವ ಕಾರಣಕ್ಕಾಗಿ ನಾವು ಬಿ ಜೆ ಪಿಗೆ ವೋಟ್ ಹಾಕ್ತೇವೆ. ನನಗೆ ಅತ್ಯಂತ ಪಶ್ಚಾತ್ತಾಪ ಆಗುವುದೇನೆಂದರೆ, 40 ವರ್ಷ ಪಕ್ಷಕ್ಕೂ ಸಾಕಷ್ಟು ದುಡಿದಿದ್ದಾರೆ ಈಶ್ವರಪ್ಪನವರು. ಯಡಿಯೂರಪ್ಪನವರು ಹೇಗೆ ಜೀರೋದಿಂದ ಒಂದು ಪಕ್ಷವನ್ನು ಈ ಮಟ್ಟಕ್ಕೆ ಕಟ್ಟಿದ್ರೋ, ಆ ಕಟ್ಟುವಿಕೆಯ ಹೋರಾಟದಲ್ಲಿ ಈಶ್ವರಪ್ಪನವರ ಪಾಲು ಗಂಭೀರವಾಗಿದೆ. ಆದರೆ ಪಕ್ಷದಿಂದಲೇ ಅವರು ಅಷ್ಟೇ ಪ್ರತಿಫಲವನ್ನು ಅನುಭವಿಸಿದ್ದಾರೆ, ಅಧಿಕಾರವನ್ನು ಅನುಭವಿಸಿದ್ದಾರೆ, ಸ್ಥಾನಮಾನಗಳನ್ನು ಅನುಭವಿಸಿದ್ದಾರೆ, ಎಲ್ಲವೂ ಅನುಭವಕ್ಕೆ ಬಂದಿದೆ. ಇಷ್ಟಾಗಿ ಈ ಜೀವನದ ಸಂಧ್ಯೆಯಲ್ಲಿ ಈಗ ಗಣೇಶ್ ಭಟ್ಟ ಸಾಯುವಾಗ ಮೀನು ತಿಂದು ಜಾತಿ ಕೆಟ್ಟ ಅನ್ನುವ ಹಾಗೆ ಜನಸಂಘದಿಂದ ಬಂದವರು, ಆರ್ ಎಸ್ ಎಸ್ನಿಂದ ಬಂದವರು, ಸನಾತನ ಧರ್ಮವನ್ನು ತನ್ನ ಜೀವನದ ಉಸಿರು ಅಂತ ಕಾಪಾಡಿಕೊಂಡು ಅದನ್ನು ಬೆಳೆಸ್ಕೊಂಡು ಬಂದವರು, ರಾಷ್ಟ್ರಭಕ್ತಿ ಉಳ್ಳವರು, ಇಡೀ ಸಮಗ್ರವಾದಂಥ ಒಂದು ರಾಷ್ಟ್ರದ ಬಗ್ಗೆ ಅತ್ಯಂತ ಬಲವಾದಂಥ ಪ್ರೀತಿ, ವಿಶ್ವಾಸ, ಹೋರಾಟದ ಕೆಚ್ಚು ರೊಚ್ಚನ್ನು ಹೊಂದಿದವರು. ಇಂಥ ಒಂದು ಅಪರೂಪದ ಒಂದು ವ್ಯಕ್ತಿತ್ವವನ್ನು ಇಟ್ಟುಕೊಂಡು ಕೆಲವು ಕಡೆ ನಿಮ್ಮ ಮಾತಿನಿಂದ ನೀವು ಸಂಕಷ್ಟವನ್ನು ತಂದುಕೊಂಡದ್ದು ಉಂಟು. ಆದರೆ ಈ ಹೊತ್ತಿನಲ್ಲಿ, ಜೀವನದ ಸಂಧ್ಯೆಯಲ್ಲಿ, ಇವತ್ತಿನ ಈ ಒಂದು ರಾಜಕೀಯ ನಿವೃತ್ತಿ ಹೊಂದುವಂಥ ಹೊತ್ತಿನಲ್ಲಿ ಇಂಥ ಒಂದು ಅಪ್ರಬುದ್ಧತನ, ಇಂಥ ಒಂದು ಅನಾಗರಿಕವಾದಂಥ ವರ್ತನೆ, ಪಕ್ಷವನ್ನೇ ದೂರುವ, ನೀವು ಯಡಿಯೂರಪ್ಪನವರನ್ನು, ಅವರ ಮಕ್ಕಳನ್ನು ಈ ರೀತಿಯಲ್ಲಿ ನೀವು ವಾಚಾಮಗೋಚರವಾಗಿ ಮಾತಾಡ್ತೀರಿ ಅಂತಾದರೆ, ನೀವು ಇಡೀ ಬಿ ಜೆ ಪಿಯನ್ನು ಹಳಿಲಿಕ್ಕೆ, ಮಾತಾಡಲಿಕ್ಕೆ ನೀವು ಕಾಂಗ್ರೆಸ್ಸಿನವರಿಗೆ, ವಿರೋಧ ಪಕ್ಷಗಳಿಗೆ ಎತ್ತಿ ಎತ್ತಿ ಅವಕಾಶವನ್ನು ನೀವೇ ಕೊಡ್ತಿದ್ದೀರಿ ಅಂತ ಅರ್ಥ. ಇದು ಪಕ್ಷದ್ರೋಹಕ್ಕಿಂತ ಇನ್ಯಾವುದೇ ಶಬ್ದವನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಇದೇನಾದರೂ ಬಿ ಜೆ ಪಿಗೆ ತೊಂದರೆ ಆದರೆ,
ಗೆಲ್ಲುವ ಓಟದಲ್ಲಿ ಅದು ನೀವು ಮೋದಿಯವರಿಗೂ ಮಾಡುವ ದ್ರೋಹವೇ ಇದು. ಹಾಗಾಗಿ ಈಶ್ವರಪ್ಪನವರು ಈ ವಯಸ್ಸಿನಲ್ಲಿ ಇಂಥ ಒಂದು ಅಪ್ರಬುದ್ಧ ರಾಜಕಾರಣ ಮಾಡ್ತಾರೆ, ಅವಸರದ ರಾಜಕಾರಣ ಮಾಡ್ತಾರೆ. ಪುತ್ರನಿಗಾಗಿ ಪುತ್ರ ವ್ಯಾಮೋಹದಿಂದ ಈ ಲೆವೆಲ್ಲಿಗೆ ಬಂದು ತನ್ನ ಇಡೀ ರಾಜಕೀಯ ಜೀವನಕ್ಕೆ ಒಂದು ಮಸಿಯನ್ನು ಬಳ್ಕೊಳ್ಳುವ ಕೆಲಸವನ್ನು ಮಾಡ್ತಾರೆ ಅಂತ ಪ್ರಾಯಶಃ ಯಾರೂ ಅಂದ್ಕೊಂಡಿರಲಿಲ್ಲ. ಇದು ಒಂದು ದೊಡ್ಡ ದುರಂತದ ಪ್ರಶ್ನೆ. ನಮಸ್ತೆ.